ಕುಡಿಯುವ ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸಿದವರಿಗೆ ಶಾಕ್ ಅನ್ನ ಕೊಟ್ಟಿದೆ BWSSB. ಮನಸ್ಸಿಗೆ ಬಂದಂತೆ ನೀರನ್ನ ವ್ಯರ್ಥ ಮಾಡಿದವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಫೈನ್ ಅಸ್ತ್ರ. ಬೆಂಗಳೂರಲ್ಲಿ 7 ದಿನಗಳಲ್ಲಿ ಬರೋಬ್ಬರಿ 112 ಕೇಸ್ ದಾಖಲಾಗಿದೆ. BWSSB ಇಂದ 5.60 ಲಕ್ಷ ರೂಪಾಯಿ ದಂಡ ವಸೂಲಿಯಾಗಿದೆ. ವಾಹನಗಳ ಸ್ವಚ್ಛತೆ, ಕೈದೋಟ, ಇನ್ನು ಕಟ್ಟಡ ನಿರ್ಮಾಣ, ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆಗಳೇನಿದೆ, ಮಾಲ್ನಲ್ಲಿ ನೀರನ್ನ ಬಳಕೆ ಮಾಡೋಕೆ ಸಂಬಂಧಪಟ್ಟಂತೆ ಅನಗತ್ಯವಾದ ಕಾರ್ಯಗಳಿಗೆ ಕುಡಿಯುವ ನೀರು ಬಳಸದಂತೆ ಈಗ ಫೈನ್ ಮೊರೆ ಹೋಗ್ತಿದ್ದಾರೆ. ಕುಡಿಯುವ ನೀರನ್ನ ಅನ್ಯ ಕಾರ್ಯಕ್ಕೆ ಬಳಸದಂತೆ ಆದೇಶವನ್ನ ನೀಡಲಾಗಿದೆ. ಯಾರಾದ್ರೂ ಆದೇಶವನ್ನ ಉಲ್ಲಂಘಿಸಿ ನೀರನ್ನ ವ್ಯರ್ಥ ಮಾಡಿದ್ರೆ ಅವರ ಮೇಲೆ ಫೈನ್ ಬೀಳುತ್ತೆ. ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇನ್ನೇನು ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆಗಳು ಕಾಡುತ್ತಾ ಇದೆ. ಅದರ ನಡುವೆ ಕುಡಿಯೋ ನೀರನ್ನ ಬೇರೆ ಬೇರೆ ಗಾಡಿ ತೊಳೆಯೋದಕ್ಕೆ, ಅನಗತ್ಯ ವಿಚಾರಗಳಿಗೆ ಪೋಲು ಮಾಡಿದವರಿಗೆ ಜಲಮಂಡಳಿ ದಂಡಾಸ್ತ್ರವನ್ನ ಕೈಗೊಂಡಿದೆ. ಇದು ಮಾಡಿ ಕಳೆದ 7 ದಿನಗಳಲ್ಲಿ 112 ಪ್ರಕರಣಗಳು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಈಗಾಗಲೇ BWSSB ಈಗಾಗಲೇ ಏನು ಹೇಳಿದೆ, ದಂಡದ ಮೊರೆ ಹೋಗಿತ್ತು. ಆದರೆ ಈಗ ಕಳೆದ 7 ದಿನಗಳಲ್ಲಿ 112 ಪ್ರಕರಣಗಳು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಅಖಿಲೇಶ್, ಪ್ರಮುಖವಾಗಿ ಬೇಸಿಗೆ ಬಂತು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ನಲಗಿ ಹೋಗುತ್ತೆ. ಸಿಲಿಕಾನ್ ಸಿಟಿಯ ಒಂದಿಷ್ಟು ಭಾಗಗಳಲ್ಲಿ ನೀರಿನ ಸಮಸ್ಯೆಗಳು ಉಂಟಾಗುತ್ತೆ. ಪ್ರಮುಖವಾಗಿ ಸಿಟಿಗಳಾಗಿರಬಹುದು, ಮತ್ತೆ ಹೊರವಲಯಗಳಲ್ಲಿ ಬೆಂಗಳೂರಿನ ಜನ ನೀರಿಗಾಗಿ ಹಾಹಾಕಾರವನ್ನ ಪಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಜಲಮಂಡಳಿ ಒಂದು ವಿಶೇಷ ಅಭಿಯಾನದ ರೀತಿಯಲ್ಲಿ ನೀರನ್ನ ವ್ಯರ್ಥ ಮಾಡುವಂತವರಿಗೆ, ನೀರನ್ನ ಪೋಲು ಮಾಡುವಂತವರಿಗೆ ದಂಡಸ್ಥ ಪ್ರಯೋಗಕ್ಕೆ ಮುಂದಾಗಿದ್ದಂಥದ್ದು. ಕಳೆದ ಬಾರಿ ಮಾಡಿದಂತೆ ಈ ಬಾರಿ ಕೂಡ ಏನೋ ಕುಡಿಯುವ ನೀರನ್ನ ಯಾವುದೇ ರೀತಿ ಅನ್ಯ ಬಳಕೆಗೆ ಬಳಸದಂತೆ ಆದೇಶವನ್ನ ಹೊರಡಿಸಿತ್ತು. ಇದೇ ಫೆಬ್ರವರಿ 17ರಂದು ಆದೇಶವನ್ನ ಹೊರಡಿಸಿತ್ತು. ಆದೇಶವನ್ನ ಹೊರಡಿಸಿದ ಬೆನ್ನಲ್ಲೇ ಈಗ ಈ ದಂಡಾಸ್ತ್ರಕ್ಕೆ ಮುಂದಾಗಿರುವಂತದ್ದು. ಪ್ರಮುಖ ಜಾಗಗಳು ಅಂತ ಹೇಳಿದ್ರೆ ಬೆಂಗಳೂರಿನ ಮಧ್ಯಭಾಗ ಆಗಿರಬಹುದು, ಕಾರ್ಪೊರೇಷನ್ ಭಾಗಗಳಾಗಿರಬಹುದು. ಈ ಭಾಗಗಳಲ್ಲಿ ಯಾರೆಲ್ಲ ನೀರು ವ್ಯರ್ಥ ಮಾಡ್ತಾ ಇದ್ದಾರೆ, ಕಾರ್ ತೊಳಿಲಿಕ್ಕೆ, ಮನೆಯ ಅಂಗಳವನ್ನ ತೊಳಿಲಿಕ್ಕೆ, ಈ ಎಲ್ಲ ಜಾಗಗಳಲ್ಲಿ ನೀರನ್ನ ಯಾರು ವ್ಯರ್ಥ ಮಾಡ್ತಾ ಇದ್ದಾರೆ ಅವರಿಗೆ ದಂಡವನ್ನ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ 112 ಕೇಸ್ಗಳನ್ನ ದಾಖಲಿಸಿರುವಂತದ್ದು. ಅದರಲ್ಲೂ ಪಶ್ಚಿಮ ಭಾಗದಲ್ಲಿ ಮತ್ತೆ ಪೂರ್ವ ಭಾಗದಲ್ಲಿ ಸುಮಾರು 33 ಕೇಸ್ಗಳು ದಾಖಲಾಗಿದೆ. ಇದರಿಂದಾಗಿ ಆ ಭಾಗದಲ್ಲಿ ಒಂದಿಷ್ಟು ಹೆಚ್ಚು ರೈಡ್ ಮಾಡುವಂತದ್ದು ಮತ್ತೆ ಹೆಚ್ಚು ಗಮನ ಹರಿಸುವಂತ ಕೆಲಸ ಆಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಪೂರ್ವ ಭಾಗ ಏನಿದೆ, ಬೆಂಗಳೂರು ಪೂರ್ವದಲ್ಲಿ ಒಂದಿಷ್ಟು ನೀರಿನ ಕೊರತೆಗಳು ಹೆಚ್ಚಾಗಿತ್ತು, ಮತ್ತೆ ನೀರು ಪೋಲಾದಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಜಲಮಂಡಳಿ ಹೆಚ್ಚಿನ ನಿಗಾವನ್ನ ಕೂಡ ಇಟ್ಟಿರುವಂತದ್ದು. ಸಲ 500 ರೂಪಾಯಿಯಂತೆ ಫೈನ್ ಅನ್ನ ಕೂಡ ಈಗಾಗಲೇ ಹಾಕಿ ಸಂಗ್ರಹವನ್ನ ಮಾಡಿರುವಂತದ್ದು. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅದೇ ವ್ಯಕ್ತಿ ಅದೇ ತಪ್ಪನ್ನ ಮುಂದುವರೆಸಿದ್ರೆ 5,000ವರೆಗೂ ದಂಡವನ್ನ ಏರಿಸಲಿಕ್ಕೆ ಜಲಮಂಡಳಿ ಚಿಂತನೆ ನಡೆಸಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ನಿಮ್ಮೆಲ್ಲ ಮಾಹಿತಿಗೆ.